ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಆದಿಕಾಂಡ 9:7-17 ವಚನವನ್ನ ಧ್ಯಾನ ಮಾಡೋಣ. ದೇವರು ನೋಹನಿಗೂ ಅವನ ಮಕ್ಕಳಿಗೂ ಕೇಳ್ರಿ ನನ್ನ ಮಾತನ್ನ ಅಂತ ಹೇಳ್ತಾ ಇದ್ದಾರೆ. ಅದರ ಕುರಿತು ನಾವು ಧ್ಯಾನ ಮಾಡೋಣ. ಓದಿಕೊಳ್ಳೋಣವಾ? ನೀವು ಅಭಿವೃದ್ಧಿಯಾಗಿ ಹೆಚ್ಚಿರಿ, ಭೂಮಿಯ ಮೇಲೆ ನಿಮಗೆ ಬಹುಸಂತಾನವಾಗಲಿ ಎಂದು ಹೇಳಿದನು. ಇದಲ್ಲದೆ ದೇವರು ನೋಹನಿಗೂ ಅವನ ಮಕ್ಕಳಿಗೂ ಕೇಳಿರಿ, ನಾನು ನಿಮ್ಮನ್ನು ನಿಮ್ಮ ಸಂತತಿಯವರನ್ನು ನಿಮ್ಮ ಕೂಡ ನಾವೆಯಿಂದ ಹೊರಟು ಬಂದ ಪಶು ಪಕ್ಷಿ ಮೃಗಾದಿ ಸಕಲ ಭೂಜಂತುಗಳನ್ನು ಕುರಿತು ಸ್ಥಿರ ಪ್ರತಿಜ್ಞೆ ಮಾಡುತ್ತೇನೆ. ಆ ಪ್ರತಿಜ್ಞೆ ಯಾವುದೆಂದರೆ, ಇನ್ನು ಮೇಲೆ ಎಲ್ಲಾ ಪ್ರಾಣಿಗಳು ಪ್ರಳಯದಿಂದ ನಾಶವಾಗುವುದಿಲ್ಲ, ಇನ್ನು ಮುಂದೆ ಭೂಮಿಯನ್ನು ಹಾಳು ಮಾಡುವ ಪ್ರಳಯವು ಬರುವುದೇ ಇಲ್ಲ ಎಂದು ಹೇಳಿದನು. ದೇವರು ಮತ್ತೂ ಹೇಳಿದ್ದೇನೆಂದರೆ, ನಾನು ನಿಮ್ಮನ್ನು ನಿಮ್ಮ ಸಂಗಡ ಇರುವ ಸಮಸ್ತ ಜೀವರಾಶಿಗಳನ್ನು ಕುರಿತು ಎಲ್ಲ ತಲಾಂತರಗಳಲ್ಲಿಯೂ ಮಾಡುವ ಈ ಪ್ರತಿಜ್ಞೆಗೆ ಮೇಘಗಳಲ್ಲಿ ನಾನಿಟ್ಟಿರುವ ಮುಗಿಲು ಬಿಲ್ಲೇ ಗುರುತಾಗಿರುವುದು. ನನಗೂ ಭೂಪ್ರಾಣಿಗಳಿಗೂ ಆದ ಒಡಂಬಡಿಕೆಗೆ ಇದೇ ಗುರುತಾಗಿರಲಿ. ನಾನು ಭೂಲೋಕದ ಮೇಲೆ ಮೇಘಗಳನ್ನು ಕವಿಸುವಾಗ ಆ ಬಿಲ್ಲು ಮೇಘಗಳಲ್ಲಿ ಕಂಡು ಬರುವುದು. ಆಗ ನಾನು ನಿಮ್ಮನ್ನು ಎಲ್ಲ ಜೀವರಾಶಿಗಳನ್ನು ಕುರಿತು ಮಾಡಿದಂಥ ಪ್ರತಿಜ್ಞೆಯನ್ನ ಜ್ಞಾಪಕ ಮಾಡಿಕೊಳ್ಳುವೆನು. ಇನ್ನು ಮುಂದೆ ನೀರು ಹೆಚ್ಚಿ ಎಲ್ಲ ಭೂಪ್ರಾಣಿಗಳನ್ನು ಹಾಳು ಮಾಡುವ ಪ್ರಳಯವಾಗುವುದಿಲ್ಲ. ಆ ಬಿಲ್ಲು ಮೇಘಗಳಲ್ಲಿ ಕಾಣಿಸುವಾಗ ನಾನು ಅದನ್ನು ನೋಡಿ ದೇವರಾದ ನನಗೂ ಭೂಮಿಯ ಮೇಲಿರುವ ಎಲ್ಲ ಜೀವಜಂತಿಗಳಿಗೂ ಆದ ಶಾಶ್ವತವಾದ ಒಡಂಬಡಿಕೆಯನ್ನ ಜ್ಞಾಪಕ ಮಾಡಿಕೊಳ್ಳುವೆನು ಅಂದನು. ಮತ್ತು ದೇವರು ನೋಹನಿಗೆ, ನನಗೂ ಎಲ್ಲ ಭೂಜೀವಿಗಳು ಆದ ಒಡಂಬಡಿಕೆಗೆ ಇದೇ ಗುರುತು ಎಂದು ಹೇಳಿದನು. ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ದೇವರು ಎಷ್ಟು ಚೆನ್ನಾಗಿ ಮನುಷ್ಯನನ್ನ ಪ್ರೀತಿ ಮಾಡುವಂತ ಒಂದು ಗುರುತನ್ನ ತೋರಿಸ್ತಾರೆ. ಮುಖ್ಯವಾಗಿ ಆತನ ಮನುಷ್ಯನ ಪ್ರೀತಿ ಮಾಡ್ತಾರೆ ಅನ್ನೋದಕ್ಕೆ ಗುರುತು ಏನು ಗೊತ್ತಾ? ಆತನ ಶಿಲುಬೆಯಲ್ಲಿ ನನಗೆ ನಿನಗೆ ನಾನು ನೀನು ಶಿಲುಬೆಯಲ್ಲಿ ಪಡ್ಬೇಕಂತ ನೋವನ್ನ ಯೇಸು ಅನುಭವಿಸಿದ್ರು ಅಲ್ವಾ? ನಾವು ಅನುಭವಿಸೋದು ಬೇಡ. ಹೀಗಾಗಿ ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಯೇಸುವಿನ ವೇದನೆಯಿಂದ. ಆದ್ರೆ ಈಗ ಈ ವಾಕ್ಯದಲ್ಲಿ ಕೆಲವು ಭಾಗದಲ್ಲಿ ಕೆಲವು ಕಾರ್ಯಗಳು ನೋಡುವಾಗ ನೀವು ಅಭಿವೃದ್ಧಿಯಾಗಿ ಎಚ್ಚರಿ ಅಂತಾರೆ. ದೇವರು ನೋಹನಿಗೂ ಅವನ ಮಕ್ಕಳಿಗೂ ಕೇಳಿಸ್ಕೊಳ್ರಿ. ಪ್ರಿಯರೇ, ಈ ಲೋಕದಲ್ಲಿ ದೇವರು ನಮ್ಮನ್ನು ಇಟ್ಟಿರೋದು ಆತನ ಮಾತನ್ನ ನಾವು ಕೇಳಿಸ್ಕೊಳ್ಬೇಕು. ಎಷ್ಟೋ ಜನಕ್ಕೆ ಆತನ ಮಾತನ್ನ ಕೇಳಿಸ್ಕೊಳ್ಳೋಕೆ ಇಷ್ಟ ಇಲ್ಲ. ಅದರಿಂದ ನಾವು ಅನೇಕ ಆಶೀರ್ವಾದಗಳನ್ನ ನಾವು ಕಳ್ಕೊಳ್ತೀವಿ. ಏನ್ ಕೇಳಿಸ್ಕೊಳ್ಬೇಕು? ನೀವು ಮತ್ತೆ ನಿಮ್ಮ ಮಕ್ಕಳೊಂದಿಗೆ ಭೂಮಿಯಲ್ಲಿರುವಂತ ಎಲ್ಲ ಮನುಷ್ಯರೊಂದಿಗೆ ಒಂದು ಸ್ಥಿರ ಪ್ರತಿಜ್ಞೆ ನಾನು ಮಾಡ್ತಾ ಇದ್ದೀನಿ, ಒಡಂಬಡಿಕೆ ಮಾಡ್ತಾ ಇದ್ದೀನಿ. ಏನು ಒಡಂಬಡಿಕೆ ಅದು? ಇನ್ನು ಮೇಲೆ ನೀರಿನಿಂದ ಯಾರು ನಾಶವಾಗಲ್ಲ, ಪ್ರಳಯದಿಂದ ನಾಶವಾಗಲ್ಲ, ಮಾತ್ರವಲ್ಲದೆ ತಲತಲಾಂತರಗಳಲ್ಲಿ ನಾನು ಈ ಪ್ರತಿಜ್ಞೆ ಮಾಡ್ತಾ ಇದ್ದೀನಿ ಎಂಬುದಾಗಿ ಹೇಳಿ, ಆ ಒಂದು ಪ್ರತಿಜ್ಞೆಗೆ ಗುರುತೇ ಏನ್ ಗೊತ್ತಾ? ಮುಗಿಲು ಬಿಲ್ಲು ಅಂತ ದೇವರು ಹೇಳಿದ್ರು. ಆದ್ರೆ ಈಗಿನ ಕಾಲದಲ್ಲಿ ನಾವು ನೋಡ್ತೀವಲ್ಲ, ಅಲ್ಲಲ್ಲಿ ಪ್ರಳಯ ಬಂತು, ಪ್ರವಾಹ ಬಂತು, ಜನ ಮುಳುಗಿ ಹೋದ್ರು, ಸುನಾಮಿ ಬಂತು. ಇದು ಹೇಗೆ ಎಂಬುದಾಗಿ ನೋಡಿ, ದೇವರು ಅದನ್ನ ತರ್ತಾ ಇಲ್ಲ, ಸೈತಾನ ಅದನ್ನ ತರೋದು. ದೇವರಿಗೆ ಮನುಷ್ಯನಿಗೆ ಶಾಪ ಹಾಕ್ಬೇಕು ಅಂತ ಇಷ್ಟ ಇಲ್ಲ. ಇದು ಕೃಪೆಯ ಕಾಲ. ಶಾಪನೆಲ್ಲ ಅವ್ರ ಶಿಲುಬೆ ಮೇಲೆ ಹೊತ್ಕೊಂಡಿದ್ದಾರೆ. ಆದ್ರೆ ಯಾವಾಗ ಸೈತಾನೊಂದಿಗೆ ಮನುಷ್ಯನು ಒಡಂಬಡಿಕೆ ಮಾಡ್ಕೊಳ್ತಾನೋ, ಆಗ ಸೈತಾನ ಏನ್ ಮಾಡ್ತಾನೆ? ದೇವ್ರು ಮಾಡಿದಕ್ಕೆ ಆಪೋಸಿಟ್ ಅವನ್ ಮಾಡೋದು. ಯಾಕಂದ್ರೆ ಅವನು ಇಹಲೋಕಾಧಿಪತಿ. ಅದರಿಂದ ಅವನೇನ್ ಮಾಡ್ತಾ ಇದ್ದಾನೆ? ಈ ಪ್ರಳಯಗಳನ್ನ ಅಲ್ಲಲ್ಲಿ ತರ್ತಾ ಇದ್ದಾನೆ. ಇಡೀ ಭೂಮಿ ನಾಶ ಆಗ್ಬಿಡ್ಲಿಲ್ಲ. ದೇವರು ವಾಗ್ದಾನ ಮಾಡಿದ್ದೆ ಏನಂತ ಹೇಳಿದ್ದಾರೆ? ಎಲ್ಲಾ ಭೂಜಂತುಗಳು ಸರ್ವ ಜೀವಿಗಳು ನಾಶವಾಗುವಂತ ಪ್ರಳಯ ನಾನು ತರಲ್ಲ ಅಂದ್ರು. ಹಾಗಾದ್ರೆ ಅಲ್ಲಲ್ಲಿ ಬರುವಂತ ಸುನಾಮಿಗಳು ಮತ್ತೆ ಪ್ರಳಯಗಳು ಇದೆಲ್ಲ ಏನೋ ಸೈತಾನ ಉಂಟು ಮಾಡ್ತಾ ಇರೋದು, ದೇವ್ರು ಮಾಡ್ತಾ ಇಲ್ಲ. ಯಾಕಂದ್ರೆ ಮನುಷ್ಯನಿಗೆ ದೇವರ ಆಜ್ಞೆ ಇಷ್ಟ ಇಲ್ಲ, ದೇವರ ಒಡಂಬಡಿಕೆ ಇಷ್ಟ ಇಲ್ಲ. ಮನುಷ್ಯ ಸೈತಾನದ ಒಡಂಬಡಿಕೆ ಮಾಡ್ಕೊಂಡಾಗ ದೇವರಿಗೆ ಆಪೋಸಿಟ್ ಆದದನ್ನ ಮಾಡಿ ಸೈತಾನ ಏನ್ ಮಾಡ್ತಾ ಇದ್ದಾನೆ? ಅನೇಕರನ್ನ ನಾಶನಕ್ಕೆ ಕಳಿಸ್ತಾ ಇದ್ದಾನೆ. ಸೊ ಪ್ರಿಯ ದೇವರ ಮಕ್ಕಳ, ಇವತ್ತು ದೇವರು ನಮಗೊಂದು ಗುರುತು ಕೊಟ್ಟಿದ್ದಾರೆ, ಅದು ಶಿಲುಬೆ. ಹೀಗಾಗಿ ಶಿಲುಬೆ ಬಳಿಗೆ ಬನ್ನಿ, ಇನ್ನು ಮೇಲೆ ನಾವು ನರಕಕ್ಕೆ ಹೋಗಲ್ಲ ಅಂತ ದೇವರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಯೇಸು ಕ್ರಿಸ್ತನಿಗೆ ನಮ್ಮ ಹೃದಯವನ್ನು ಒಪ್ಪಿಸಿಕೊಡೋಣ, ಆತನ ದೇವರನ್ನಾಗಿ ನಾವು ಸ್ವೀಕಾರ ಮಾಡೋಣ. ಖಂಡಿತವಾಗಿ
ದೇವರು ನಮಗೆ ನಿತ್ಯ ಜೀವನ ಕೊಡುವವರಾಗಿದ್ದಾರೆ. ಕರ್ತನು ತಾನೇ ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥಿಸೋಣವಾ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂಥ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆಯಾದರೆ, ಮನುಷ್ಯನನ್ನ ನೀನು ಎಷ್ಟಾಗಿ ಪ್ರೀತಿ ಮಾಡುವಂಥ ದೇವರಪ್ಪ, ನಿನ್ನ ಪ್ರೀತಿಯನ್ನು ಅಲ್ಲಗಳೆದು ನಾವು ದೂರ ಹೋಗದಾಗೆ ಎಲ್ರಿಗೂ ಕೃಪೆ ಕೊಡಪ್ಪ. ನಿನ್ನ ಶಿಲುವೆ ಬಳಿ ಎಲ್ಲರೂ ಓಡೋಡಿ ಬರುವಾಗ ಎಲ್ಲರೂ ಕೃಪೆ ಕೊಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಗಾಡ್ ಬ್ಲೆಸ್ ಯು. ಓ ಎಂಥ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಗೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಗೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಗೈದನು. ಎನ್